ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಇದು ಬಂದು ನಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ, ಏಕೆಂದರೆ 2 ಡೇಸಿಂದ ನನಗೂ ಕೂಡ ಹುಷಾರಿಲ್ಲ. ಸೊ ವ್ಯೂವರ್ಸ್, ನೀವೆಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ. ನನಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು 2 ಡೇಸಿಂದ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಈಗ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಟ್ಯೂಸ್ಡೇ ವ್ಲಾಗು. ಇವತ್ತು ನಾನು ಏನೂ ಡಿಶಸ್ ಏನೂ ಮಾಡಲಿಲ್ಲ. ಡೈರೆಕ್ಟಾಗಿ ನಿಮಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ, ಹೋಮ್ ಮೇಡ್ ಆಯಿಲು. ನಾನು ಯಾವ ಆಯಿಲ್ನ ಹಾಕ್ತೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಿರೋದನ್ನು ಇದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೇ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ನಮ್ಮ ಮನೆಯವರು ಏನು ಬೇವಿನ ಸೊಪ್ಪು ಎಲ್ಲ, ಕರ್ಬೇವಿನ ಸೊಪ್ಪು ಎಲ್ಲ ತಂದು ಕೊಟ್ಟರು. ಸೊ ಅದು ನಾನು ಜಸ್ಟು 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕ್ಕೊಳ್ತಿರೋದು. ಇದು ಬಂದ್ಬಿಟ್ಟು ನಾನು ತಗೊಳ್ತಾ ಇರೋದು ಕರ್ಬೇವಿನ ಸೊಪ್ಪು. ಸ್ವಲ್ಪ ಬಲ್ತಿರೋದಾಗಿದ್ದರೆ ಚೆನ್ನಾಗಿರುತ್ತೆ. ಎಳೆದಂತ ಹೇಳಿದ್ರೆ ಸ್ವಲ್ಪ ಅದರಲ್ಲಿ ಜಾಸ್ತಿ ನಮಗೆ ಏನು ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಲ್ತಿರೋದು ಹಾಕ್ಕೊಂಡ್ರೆ, ಎಣ್ಣೆನಲ್ಲಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಬಲ್ತಿರೋದನ್ನು ಮಾತ್ರ ಚೆನ್ನಾಗಿರೋದು ತೊಗೊಳ್ತಿದ್ದೀನಿ. ಅಕಸ್ಮಾತ್ ನೀವು ತೊಗೊಂಬಂದಿರೋ ಸೊಪ್ಪು ಏನಾದರೂ ಕೊಳೆ ಆಗಿತ್ತು, ಮಣ್ಣೆಲ್ಲ ಕೂತ್ಕೊಂಡಿತ್ತು, ಧೂಳೆಲ್ಲ ಇತ್ತು ಅಂತ ಹೇಳಿದ್ರೆ, ನೀವು ಅದನ್ನು ಫಸ್ಟು ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಥರ ಎಲ್ಲ ತೆರೆದಿಟ್ಕೊಂಡು ಎಲೆ ಮಾತ್ರನ ಅದನ್ನು ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು, ಅದಾದಮೇಲೆ ಸ್ವಲ್ಪ ಡ್ರೈ ಮಾಡಿ ಸ್ವಲ್ಪ ಬಿಸಿಲಲ್ಲಿ, ಎಳೆ ಬಿಸಿಲಲ್ಲಿ ಅದನ್ನು ಒಣಗಿಸ್ಕೊಂಡ್ಬಿಟ್ಟು ಈ ಥರ ಸೊಪ್ಪನ್ನ ತಕ್ಕೊಳ್ಬೇಕಾಗುತ್ತೆ. ಆ ಥರ ಮಾಡ್ಕೊಳ್ಳಿ. ಮಳೆ ಬಂದಿರೋ ಕಾರಣ ಕೊಳೆ ಏನು ಕೂತಿರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಏನೂ ರೋಸ್ ಏನು ಮತ್ತೇನೋ ತೊಳೆಯೋದಕ್ಕೆ ಹೋಗಲಿಲ್ಲ. ಹಾಗೆಯೇ ಸ್ವಲ್ಪ ಬಲ್ತಿರೋದನ್ನು ಮಾತ್ರ ತಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಮಳೆ ಬಂದಿತ್ತಲ್ವ, ಸೋನೆ ಹಿಡ್ಕೊಂಡಿತ್ತು. ಹಾಗಾಗಿ ಚೆನ್ನಾಗಿತ್ತು, ಫ್ರೆಶ್ ಅಂತ ಅನ್ನಿಸ್ತಿತ್ತು. ಹಾಗಾಗಿ ನಾನು ಮತ್ತೆ ವಾಶ್ ಮಾಡ್ಕೊಳ್ಳೋಕೆ ಹೋಗ್ತಿಲ್ಲ. ನೀವು ತೊಗೊಂಡು ಬಂದು ಮಾಡ್ಕೊಳ್ಳೋವಾಗ ಆ ಥರ ಮಾಡ್ಕೊಳ್ಳಿ. ಏನಾದರೂ ಧೂಳಾಗಿತ್ತು ಅಂತಂದರೆ ಒಂದು ಸಲ ವಾಶ್ ಮಾಡಿಕೊಂಡು ಬಟ್ಟೆ ಮೇಲೆ ಎಳೆ ಬಿಸಿಲಲ್ಲಿ ಒಣಗಿಸಿ, ಇಲ್ಲಾಂದರೆ ಫ್ಯಾನ್ ಕೆಳಗಡೆ ಇಟ್ಟರೂ ಕೂಡ ಡ್ರೈ ಆಗಿ ಹೋಗ್ಬಿಡುತ್ತೆ. ಮತ್ತು ಅದನ್ನು ತವಾ ಮೇಲೆ ಹಾಕಿ ಬಿಸಿ ಮಾಡಿಕೊಂಡು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಅದು ಫುಲ್ಲು ಡ್ರೈ ಆಗಿ ಹೋಗ್ಬಿಡುತ್ತೆ. ನೀವು ಡ್ರೈ ಮಾಡ್ಕೊಳ್ಳೋದಾದರೆ ಗಾಳಿನಲ್ಲೇ ಡ್ರೈ ಮಾಡ್ಕೋಬೇಕು, ತವಾ ಮೇಲೆಲ್ಲ ಹಾಕಿ ಮಾಡ್ಕೋಬೇಡಿ. ಸೊ ನಾನೀಗ ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಬಲ್ತಿರೋದನ್ನೆಲ್ಲ ತಕ್ಕೊಂಡು, ಮತ್ತು ಬೇವಿನ ಸೊಪ್ಪನ್ನು ಕೂಡ ಬಲ್ತಿರೋದೆಲ್ಲ ತಕ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆದಷ್ಟು ಬೇವಿನ ಸೊಪ್ಪು ಜಾಸ್ತಿ ಇದ್ದರೆ ಒಳ್ಳೆಯದು. ಕರ್ಬೇವಿನ ಸೊಪ್ಪು ನಿಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಇದನ್ನು ಮಾಡ್ಕೊಂಡಿರೋದು ಒಂದು 6 ಮಂತ್ಸ್ಗಂತೂ ಹಾಗೇ ಆಗುತ್ತೆ ನನಗೆ. ವರ್ಷಕ್ಕೆ 2 ಸಲ ನಾನು ಈ ಥರ ಎಣ್ಣೆನ ಮಾಡ್ಕೊಳ್ತೀನಿ. ಸೊ ಈಗ ಅದನ್ನು ಅಲ್ಯೂಮಿನಿಯಂ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು, ಆಲೂವೆರಾ ಇರುತ್ತಲ್ವ, ಅದು ಜೆಲ್ ಮಾತ್ರ ತಕ್ಕೊಂಡು ಹಾಕ್ಕೊಳ್ಬೋದು. ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನಾನು ಸ್ವಲ್ಪ ಜೆಲ್ನ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಗೇ ಹಾಕ್ಕೊಂಡಿದ್ದೀನಿ. ಸೊ ಇದು ಪ್ಯೂರ್ ಎಣ್ಣೆ, ಕೊಬ್ಬರಿ ಎಣ್ಣೆ, ಗಾಣದಲ್ಲಿ ಮಾಡ್ತಾರಲ್ಲ ಅದನ್ನೇ ನಾನು 1 ಲೀಟ್ರ್ ತೊಗೊಂಡು ಬಂದಿದ್ದೆ. ಸೊ ನಾನು 1 ಲೀಟ್ರು ಆಗುತ್ತೆ ನನಗೆ. ಸೊ ಅದನ್ನು ಇದ್ರೊಳಗಡೆ ಹಾಕಿಬಿಟ್ಟು ಈಗ ಸ್ಟವ್ ಮೇಲೆ ಇಡ್ತಿದ್ದೀನಿ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ರೂ ಇದು ಚೆನ್ನಾಗಿ ಕುದ್ಕೊಳ್ಬೇಕು. ಆ ಥರ ಬೇಯಿಸ್ಕೊಳ್ಬೇಕು ಇದನ್ನು. ಅಂದರೆ ಸೊಪ್ಪು ಎಲ್ಲನೂ ಕೂಡ ತರಿಯಾಗಿ ಬರುತ್ತೆ, ಒಣಗಿರೋ ಥರ ಆಗುತ್ತೆ. ನೋಡ್ತಿದ್ದೀರಲ್ವ ನೀವು. ಸೊ ಈ ಥರ ಫುಲ್ಲು ಡ್ರೈ ಆಗಿ ಹೋಗ್ಬಿಡುತ್ತೆ. ಅದರೊಳಗಿರೋ ಅಂಶ ಎಲ್ಲ ಎಣ್ಣೆ ಒಳಗಡೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಎಣ್ಣೆ ಡ್ರೈ ಆಗಿ ಹೋಗುತ್ತೆ ನಾವು ಕುದಿಸೋದ್ರಿಂದ. ಅದೆಲ್ಲ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಹಾಗೆ ಸೊಪ್ಪಲ್ಲೂ ಕೂಡ ಸ್ವಲ್ಪ ವೇಸ್ಟ್ ಆಗುತ್ತೆ ಎಣ್ಣೆ ವೇಸ್ಟ್ ಆದರೂ ಪರವಾಗಿಲ್ಲ ಸ್ವಲ್ಪನ. ಬಟ್ ಏನು ನಮಗೆ ಆಯುರ್ವೇದಿಕ್ ಆಯಿಲ್ ಥರ ನಮಗೆ ಸಿಗುತ್ತೆ. ತಲೆಗೆ ಹಚ್ಚಿದ್ರೆ ಇನ್ನೂ ಒಳ್ಳೆಯದು. ಇದಕ್ಕೆ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಕೊಳ್ಬೋದು. ಈಗ ಕಾಡು ನೆಲ್ಲಿಕಾಯಿ ಎಲ್ಲ ಹಾಕ್ಕೊಳ್ತಾರಲ್ವ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಇವಾಗ ಜಸ್ಟ್ ಅವೈಲಬಲ್ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಅದನ್ನು ಆ್ಯಡಪ್ ಮಾಡಲಿಲ್ಲ. ನಾನು ಸಲ ಮಾಡ್ಕೊಳ್ಳೋದು ಇಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಇದಕ್ಕೆ ಗರ್ಕೆ ಕೂಡ ಹಾಕ್ಕೊಳ್ಬೋದು, ಗರ್ಕೆನೂ ಹಾಕ್ಕೊಂಡು ಕುದಿಸ್ಕೊಳ್ಬೋದು. ನಾನು ಅದೇನು ಹಾಕಿಲ್ಲ ಈ ಸಲ, ಏನೂ ಸಿಗಲಿಲ್ಲ, ತರೋದಕ್ಕಾಗಲಿಲ್ಲ
ಅಂತ ಹೇಳಿ. ಇಷ್ಟ ಆಯಿತು. ಅದನ್ನು ಕುದಿಸಿ ಆದಮೇಲೆ ಒಂದು ಹಾಫ್ ಆನ್ ಅವರ್ ಇದನ್ನು ಕುದಿಸ್ಲೇಬೇಕು. ನೋಡಿ ಈ ಥರ ಫುಲ್ಲು ಡ್ರೈ ಆಗಬೇಕು. ಅದು ತಣ್ಣಗಾಗೋದಕ್ಕೆ ಇಟ್ಮೇಲೆ ತಣ್ಣಗಾದ್ಮೇಲೆ ಇದನ್ನು ಒಂದು ಕಾಫಿ ಸೋಸೋ ಒನ್ನೆನಲ್ಲಿ ಈ ಥರ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಈ ಥರ ತಕ್ಕೊಳ್ಬೇಕು. ಇದನ್ನು 2 ಟೈಮ್ಸ್ ಫಿಲ್ಟ್ರ್ ಮಾಡಬೇಕು ನೀವು. ಈಗ ಒಂದು ಸಲ ನಾನು ಈ ಥರ ಸೋಸ್ತಿದ್ದೀನಲ್ವ, ಆ ಥರ ಸೋಸ್ಕೊಳ್ಬೇಕು. ಮತ್ತು ಈಗ ಈ ಪಾತ್ರೆಯಲ್ಲಿ ಇಟ್ಟಿದ್ದೀನಲ್ಲ, ಈಗ ತೋರಿಸ್ತಿದ್ದೀನಲ್ವ, ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಅಷ್ಟೇ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಲೈಕ್ ಆಯುರ್ವೇದಿಕ್ ಥರನೇ ಬರುತ್ತೆ, ಹರ್ಬಲ್ ಆಯಿಲ್ ಥರನ, ತುಂಬ ಚೆನ್ನಾಗಿರುತ್ತೆ. ನೀವು ನೈಟೆಲ್ಲ ಹಾಕಿಬಿಟ್ರೂ ತಲೆಗೆ ಸ್ಮೆಲ್ ಆ ಥರ ಆಗಲಿ ಆ ಥರ ಏನೂ ಬರಲ್ಲ, ಸಖತ್ತಾಗಿರುತ್ತೆ. ನಾನು ಮಾತ್ರ ನನ್ನ ತಲೆಗೆ ಇದನ್ನೇ ಅಪ್ಲೈ ಮಾಡೋದು. ವರ್ಷಕ್ಕೆ 2 ಸಲ ಮಾಡ್ಕೊಳ್ತೀನಿ. ಲಾಸ್ಟ್ ಇಯರು ಇದೇ ಥರನೇ ಮಾಡಿಕೊಟ್ಟಿದ್ರು ನಮ್ಮ ಮನೆಯವರು. ಅದು ಇನ್ನೊಂದು ಸ್ವಲ್ಪ ಇದೆ, ಅದು ಖಾಲಿ ಆಗುತ್ತೆ. ಹಾಗಾಗಿ ಅದು ಖಾಲಿ ಆಗೋದಕ್ಕಿಂತ ಮುಂಚೆನೇ ಮಾಡ್ಕೊಳ್ತಿದ್ದೀನಲ್ಲ, ನಿಮಗೂ ಒಂದು ಸಲ ತೋರಿಸೋಣ ಅಂತ ಹೇಳಿಬಿಟ್ಟು ಈ ಸಲ ರೆಡಿ ಮಾಡ್ಕೊಳ್ತಿದ್ದೆ. ನೀವು ಇದನ್ನು ಎಷ್ಟು ವರ್ಷ ಬೇಕಾದರೂ ಇಟ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಪೌಡರ್ ಸೊಪ್ಪೆಲ್ಲ ಇರುತ್ತಲ್ವ, ಅದರಲ್ಲಿ ಇನ್ನೂ ಎಣ್ಣೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನೀವು ಒಂದು ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ಸ್ವಲ್ಪ ಆ ಸೊಪ್ಪನ್ನ ಅದರೊಳಗಡೆ ಹಾಕ್ಕೊಂಡು ಹಿಂಡ್ಕೊಂಡು ತಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಅಂತೂ ವೇಸ್ಟ್ ಆಗುತ್ತೆ. ನೋಡಿ ನನಗೆ 1 ಲೀಟರ್ಗೆ ಇಷ್ಟು ಎಣ್ಣೆ ಬಂದಿದೆ. ಸ್ವಲ್ಪ ಮಾತ್ರ ಅದು ಸೊಪ್ಪಲ್ಲಿ ಇರುತ್ತೆ, ಅದು ಫುಲ್ಲು ಏನು ಎವಾಪರೇಟ್ ಆಗಿರಲ್ಲ ಅದರಲ್ಲಿ. ಇಷ್ಟು ಮಾತ್ರ ವೇಸ್ಟ್ ಆಗಿದೆ. ನಂದು ಫುಲ್ಲು ಬಾಟಲ್ ಬಂದಿದೆ, 1 ಲೀಟರ್ಗೆ ಇಷ್ಟು ಬಂದಿದೆ. ನೀಟಾಗಿ ನಾನು ಕೂಡ ಅದನ್ನು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಸೊಪ್ಪನ್ನ ನೀಟಾಗಿ ಸೋಸ್ಕೊಂಡು ಹಿಂಡ್ಕೊಂಡು ತಕ್ಕೊಂಡಿದ್ದೀನಿ. ನನಗೆ ಒಂದು ಸಣ್ಣ ಲೋಟದಷ್ಟು ವೇಸ್ಟ್ ಆಗೋಯ್ತು ಅಷ್ಟೇ. ಇದು ನಾನು ಹಾಕೋದು ಆಯುರ್ವೇದಿಕ್ ಆಯಿಲು, ಇದೇ ಎಣ್ಣೆ ನಾನು ಹಾಕ್ಕೊಳ್ಳೋದು. ಅದಕ್ಕೆ ಬೇಕಂದರೆ ನಾನು ಹಚ್ಕೊಳ್ಳೋವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಈಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೆ. ಇದಕ್ಕೆ 1 ಕೊಬ್ಬರಿನ ಈ ಥರ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಗೋಡಂಬಿನೂ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಡ್ರೈ ಡೇಟ್ಸ್ನ ಹಾಕ್ತಾಯಿದ್ದೀನಿ. ತೀರಾ ಡ್ರೈ ಎಲ್ಲ ಸ್ವಲ್ಪ ಇಟ್ಟಿದೆ ಡ್ರೈ ಡೇಟ್ಸು. ಅದಾದಮೇಲೆ ಏಲಕ್ಕಿ ತೊಗೊಂಡಿದ್ದೀನಿ 10, ಹಾಗೆ 15 ಬಾದಾಮನ್ನ ತೊಗೊಂಡಿದ್ದೀನಿ. ಅದು ಲಾಸ್ಟಲ್ಲಿ ಸ್ವಲ್ಪ ಸ್ಲೈಸ್ ಥರ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಳ್ಳೋದಷ್ಟೇ. ಈಗ ಕೊಬ್ಬರಿನ ಜಾರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ಇನ್ನು ಮಿಕ್ಕಿದ್ದನ್ನು ಕೂಡ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋದು. ಇದು ಬೆಳಗ್ಗೆ ಹಾಳೊಟ್ಟೆಗೆ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡುನ ತಿಂದರೆ ತುಂಬ ಒಳ್ಳೆಯದು. ಹಾಗೆ ಮಕ್ಕಳು ಕೂಡ ಏನು ಡ್ರೈ ಫ್ರೂಟ್ಸು ಬಾದಾಮು ಗೋಡಂಬಿ ಅದನ್ನೆಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಲ್ವಾ, ಆಗ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ತುಂಬ ಒಳ್ಳೆಯದು. ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಕೊಟ್ರೆ ತಿನ್ನಲ್ಲ ಅವಳು. ಹಾಗಾಗಿ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ರೆ ಅವಳು ತಿಂತಾಳೆ. ಒಂದು ಲಡ್ಡುನಲ್ಲಿ ಅರ್ಧ ಲಡ್ಡುನಾದ್ರು ತಿಂತಾಳೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಕೊಬ್ಬರಿನೆಲ್ಲ ಪೌಡರ್ ಮಾಡಿ ಆಯಿತು. ಅದಾದಮೇಲೆ ಬಾದಾಮು ಗೋಡಂಬಿ ಹಾಗೆ ಡ್ರೈ ಡೇಟ್ಸು ಇದಿಷ್ಟು ಮತ್ತು ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪನೇ ಹಾಕ್ಕೊಂಡು. ಸೊ ಈ ಡೇಟ್ಸಲ್ಲಿ 2 ಟೈಪ್ಸ್ ಇದೆ. ಒಂದು ತುಂಬ ಮೆತ್ತಗಿರೋ ಅಂಥದ್ದು ಸಿಗುತ್ತಲ್ವ, ಆ ಡೇಟ್ಸ್ನು ಕೂಡ ಯೂಸ್ ಮಾಡ್ಬೋದು. ಆ ಡೇಟ್ಸ್ನ ಯೂಸ್ ಮಾಡಿದ್ರೆ ನಮಗೆ ಮತ್ತೆ ಎಕ್ಸ್ಟ್ರಾ ಬೆಲ್ಲನ ಪಾಕ ಮಾಡಿಬಿಟ್ಟು ಹಾಕೋ ಅವಶ್ಯಕತೆ ಇರಲ್ಲ. ನಾನು ಅದನ್ನು ಯೂಸ್ ಮಾಡಲ್ಲ ಅಲ್ವಾ, ಹಾಗಾಗಿ ಇದೇ ಡ್ರೈ ಡೇಟ್ಸ್ನ ಯೂಸ್ ಮಾಡ್ಕೊತಿದ್ದೀನಿ. ಈಗ ಒಂದು 15 ಬಾದಾಮನ್ನ ಎತ್ತಿಟ್ಟಿದ್ದೆ ಅಲ್ವ ನಾನು, ಅದನ್ನು ಸಣ್ಣದಾಗಿ ಚೂರು ನುಚ್ಚು ಥರ ಮಾಡಿಕೊಂಡು ಇದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನು ನೀಟಾಗಿ ಕೈಯಲ್ಲಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಬೇಕು, ಏಕೆಂದರೆ ಎಲ್ಲದಕ್ಕೂ ಕೊಬ್ಬರಿಗೆ ಹತ್ತಬೇಕಲ್ವ ಅದು ನೀಟಾಗಿ, ಅದಕ್ಕೋಸ್ಕರ. ಸೊ ಈಗ ಇದನ್ನು ನೋಡಿ, ಇದೇ ಥರನೂ ಕಟ್ಬೋದು, ಬಟ್ ಅದು ನೀಟಾಗಿ ಕಟ್ಟೋದಕ್ಕೆ ಬರಲ್ಲ, ಏಕೆಂದರೆ ನಾನು ಡ್ರೈ ಡೇಟ್ಸ್ ಹಾಕಿರೋದು. ಏನಾದರೂ ಹಸಿ ಇರೋವಂಥ ಡೇಟ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ಮತ್ತೆ ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ಈಗ ಇದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆ ಇತ್ತಲ್ವ, ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಬೆಲ್ಲನ ಪಾಕ
ಥರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕಟ್ಕೊಳ್ತೀನಿ. ಈ ಥರ ಡ್ರೈ ಡೇಟ್ಸ್ನ ಯಾರು ಯೂಸ್ ಮಾಡ್ತೀರಾ ಡ್ರೈ ಫ್ರೂಟ್ಸ್ ಲಡ್ಡುಗೆ, ಅವರು ಬೆಲ್ಲದ ಪಾಕನ ಮಾಡಿಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ನೀವು ಹಸಿ ಇರೋವಂಥದ್ದೇ ಡೇಟ್ಸ್ ಇನ್ನೊಂದು ಇದೆಯಲ್ವ ಅದನ್ನೇ ಯೂಸ್ ಮಾಡಿದ್ರೆ ಈ ಥರ ಬೆಲ್ಲದ ಪಾಕ ಮಾಡ್ಕೊಂಡು ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅಂತ ಅಷ್ಟೇ. ನಾನು ಡ್ರೈ ಡೇಟ್ಸ್ ಹಾಕಿರೋದಕ್ಕೆ ಈ ಥರ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಅಷ್ಟೇ, ಇಷ್ಟು ಹಾಕಿದ್ರೆ ಸಾಕು, ನೀಟಾಗಿ ನಾವು ಏನು ಅದನ್ನು ಉಂಡೆ ಥರ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಈಗ ನೋಡಿ ಹಾಕ್ಕೊಂಡಿದ್ದೀನಿ ಪಾಕ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಕನ್ವರ್ಟ್ ಆಯಿತು ನೋಡಿ, ಹಸಿ ಥರ. ಸೊ ಈಗ ಲಡ್ಡು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದೇ ಥರ ಒಂದು ಚಿಕ್ಕ ಲಡ್ಡು ಮಾಡ್ತಿದ್ದೀನಿ ನಾನು, ಜಾಸ್ತಿ ದಪ್ಪ ಮಾಡ್ತಿಲ್ಲ. ತುಂಬ ಚೆನ್ನಾಗಿರುತ್ತೆ. ಬಟ್ ಇದನ್ನು ಬೆಳಗ್ಗೆ ಹಾಳೊಟ್ಟೆಗೆ ತಗೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನನ್ನ ಮಗಳಿಗೆ ಇದಿಷ್ಟ ಅಂತ ಹೇಳಿಬಿಟ್ಟು ಮಾಡಿದ್ದೆ ನಾನು. ಹಾಗೆ ನಮ್ಮ ಮನೆಯವರು ಇದ್ರಲ್ವ, ಅವರು ತಿಂತಾರೆ ಅಂತ ಹೇಳಿಬಿಟ್ಟು ಇವರು ಅದಕ್ಕೋಸ್ಕರ ಅವ್ರಿಗೂ ಸೇರಿಸಿನೇ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.